ಹೀಗೆ ಕರಾವಳಿ ಬೆಡಗಿ, ಕುಡ್ಲ ಕುವರಿ, ಮತ್ಸ್ಯ ಕನ್ಯೆ ನೋಡೋಕೆ ಸಖತ್ತಾಗಿದ್ದಾರೆ ಗುರು ಅಂತ ಹೇಳುವಂತಹ ಚೆಲುವೆ, ಗ್ಲಾಮರಸ್ ಬೆಡಗಿ, ಮುದ್ದಾದ ಗೊಂಬೆ. ಸೊ ತೆಳ್ಳಗಿಲ್ಲ, ಸ್ವಲ್ಪ ದಪ್ಪ ಇದ್ದಾರೆ, ಆದ್ರೆ ನೋಡಕ್ ಮಾತ್ರ ಸೂಪರ್ ಡೂಪರ್ ಆಗಿದ್ದಾರೆ. ಹಾಗಾದ್ರೆ ಯಾರು ಈಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಅವರು ಬೇರೆ ಯಾರು ಅಲ್ಲ, ನಮ್ಮ ಮಂಗಳೂರಿನ ಚೆಲುವೆ ರಚನಾ ರೈ. ಸೊ ರಚನಾ ರೈ ನನ್ನ ಸ್ಟುಡಿಯೋದಲ್ಲಿ, ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ರಚನಾ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಸೂಪರ್ ಆಗಿ ಕಾಣಿಸ್ತಾನೂ ಇದ್ದೀರಾ. ವಾವ್, ಥ್ಯಾಂಕ್ ಯು. ರಚನಾ, ನಂಗೊಂದು ಡೌಟ್ ಇದೆ. ನೀವು ಮಂಗಳೂರವರ ನಿಜಾನಾ? 100%, ಆಕ್ಸೆಂಟ್ ಅಲ್ಲಿ 200%. ಏನು ಮಂಗಳೂರವರು ಅಂತ ಅನ್ನಿಸ್ತಾನೆ ಇಲ್ಲ. ಹೌದಾ? ಹಾ, ಇಸ್ ದಟ್ ಅ ಕಾಂಪ್ಲಿಮೆಂಟ್? ರಿಯಲಿ. ಇಲ್ಲ, ನಾನು ಎಲ್ಲಿ ಬೇಕು ಅಲ್ಲಿ ಹೊಂದಾಣಿಕೆ ಆಗ್ಬಿಡ್ತೀನಿ. ದಾದ ಸಮಾಚಾರ ಪನೋಡು ಇರೆ ಮ್ಯಾಮ್, ಪಾತಿರ್ಗನೆ ತುಳುಟು ಉಣಿಸಂಡ ಅಂಡ್ ಎಂಚಿನ ಸ್ಪೆಷಲ್ ಮೀನ್, ಆಫ್ ಕೋರ್ಸ್ ಮೀನ್. ಇವ್ರು, ನೀವು ಮೀನ್ ತಿಂತೀರಾ? ಯಾ, ಓಕೆ, ಅದಕ್ಕೆ ಮತ್ಸ್ಯ ಕನ್ಯೆ ಅಂತ ಹೇಳಿದೆ. ಓಕೆ. ಸೊ ಅದಕ್ಕೆ ಮೀನ್ ತಿಂದು ಸಿಕ್ಕಾಬಟ್ಟೆ ಫಾಸ್ಟ್ ಆಗಿದ್ದೀರಲ್ಲ. ಹೌದು, ಮಂಗಳೂರವರು ಅಂದ್ರೆ ಅಷ್ಟೇ. ಎಸ್, ಬೇಸಿಕಲಿ ಮಂಗಳೂರವರು. ರಚನಾ ರೈ ಅನ್ನೋಕ್ಕೂ ನಮ್ಗೆ ಸಿನಿಮಾದಲ್ಲಿ ನೋಡ್ತೀವಿ, ಗ್ಲಿಮ್ಸ್ ಅಲ್ಲಿ ಸಾಂಗ್ ನೋಡ್ತೀವಿ. ಬಟ್ ಯಾರ್ ರಚನಾ ರೈ? ಏನ್ ಮಾಡ್ಕೊಂಡ್ರಿ? ಏನ್ ಓದಿದ್ರಿ? ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರಿ? ಓಕೆ, ಸೊ ಬೇಸಿಕಲಿ ನಾನು ಮಂಗಳೂರವಳು, ಅಫ್ ಕೋರ್ಸ್. ಸೊ ನಾನು ಜರ್ನಲಿಸಮ್ ಗ್ರಾಜುಯೇಟ್. ಸೊ ಅಲ್ಲಿಂದ ಶುರುವಾಗಿತ್ತು. ಸೊ ಸಿನಿಮಾಗೆ ಎಂಟ್ರಿ ಕೊಡಬೇಕು ಅಂತ ಬಂದಿರೋದಲ್ಲ. ನಾನು ಯಾವತ್ತಿಗೂ ನಾನು ಹೀರೋಯಿನ್ ಆಗ್ತೀನಿ, ಆಕ್ಟ್ರೆಸ್ ಆಗ್ತೀನಿ ಅಂತ ಕನ್ಸು ಕಟ್ಕೊಂಡವಳೆ ಅಲ್ಲ. ಸೊ ನಂದು ಪ್ರಪಂಚನೇ ಬೇರೆದಾಗಿತ್ತು. ಅಂತೂ ಇಂತೂ ಹೆಂಗೋ ಗಾಡ್ಸ್ ಪ್ಲಾನ್ ಮೇ ಬಿ ಇಲ್ಲಿದ್ದೀನಿ ಇವಾಗ. ಸೊ ಯಾ. ಓಕೆ, ಹೀರೋಯಿನ್ ಆಗ್ಬೇಕು, ಇಂಡಸ್ಟ್ರಿಗೆ ಬರ್ಬೇಕು ಅಂತ ಬಂದಿಲ್ಲ, ಫ್ಲೋ ಅಲ್ಲಿ ಹಿಂಗ್ ಬಂದ. ಹೌದು ಹೌದು.